ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಅವತ್ತು ಶಿವಮೊಗ್ಗದಲ್ಲಿ ಹರ್ಷನ್ ಕೊಲೆ ಆಯಿತು. ಈಗ ಪುತ್ತೂರಿನಲ್ಲಿ ಪ್ರವೀಣ್ ಕೊಲೆ ಆಗೋಗಿದೆ. ಮೊದಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಯುವ ಮುಖಂಡನ ಕೊಲೆ ಆಗಿದೆ. ಇದು ಕರಾವಳಿ ಭಾಗದಲ್ಲಿ. ಕರಾವಳಿ ಮತ್ತೆ ಬೂದಿ ಮುಚ್ಚಿದ ಕೆಂಡ. ಕೊತ ಬ್ರೇಕಿಂಗ್ ನ್ಯೂಸ್. ಪುತ್ತೂರಲ್ಲಿ ಬಿಜೆಪಿ ಯುವ ಮುಖಂಡನ ಬರ್ಬರ ಕೊಲೆ ಆಗಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಪ್ರವೀಣ್ ನೆಟ್ಟಾರು ಸಾವನ್ನಪ್ಪಿದ್ದಾರೆ. ಬೆಳ್ಳಾರೆಪೇಟೆಯಲ್ಲಿ ಪ್ರವೀಣ್ ನೆಟ್ಟಾರು ಆತನ ಹೆಸರು. ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಇದು. ಬೆಳ್ಳಾರೆಯಲ್ಲಿ ಕೋಳಿ ಅಂಗಡಿ ನಡೆಸ್ತಾ ಇದ್ದ ಈ ಪ್ರವೀಣ್ ನೆಟ್ಟಾರು ಪುತ್ತೂರು ಬಿಜೆಪಿಯ ಯುವ ಮೋರ್ಚಾದಲ್ಲಿ ಗುರುತಿಸಿಕೊಂಡಿದ್ದ ಪ್ರವೀಣ್ ನೆಟ್ಟಾರು. ಬಿಜೆಪಿ ಜೊತೆ ಹಿಂದೂಪರ ಕಾರ್ಯಕ್ರಮಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದ ಈ ಪ್ರವೀಣ್ ನೆಟ್ಟಾರು ಬೈಕ್ನಲ್ಲಿ ಬಂದರು. 3 ಅಪರಿಚಿತರು ಬೈಕಲ್ಲಿ ಬಂದು ಈ ಕೃತ್ಯ ನಡೆಸಿದ್ದಾರೆ ಅನ್ನೋ ಶಂಕೆ ವ್ಯಕ್ತ ಆಗಿದೆ. ಬಟ್ ಇನ್ನೂ ಕೂಡ ಗೊತ್ತಾಗಬೇಕು ಯಾರ್ಯಾರು ಏನೇನು ಅಂತ. ಕೇರಳ ನೋಂದಣಿ ಸಂಖ್ಯೆ ಹೊಂದಿದ್ದಂಥ ಬೈಕ್ ಅಂತ ಮಾಹಿತಿ ಇದೆ. ಪುತ್ತೂರು ನಗರದ ಅಂಗಡಿಗಳನ್ನು ಮುಚ್ಚಿಸಿ ಖಾಕಿ ಈಗ ಹೈ ಅಲರ್ಟ್ ಆಗಿದ್ದಾರೆ. ಹಿಂದೆ ನಡೆದಂಥ ಘಟನಾವಳಿಗಳು ಕಣ್ಣು ಮುಂದೆ ಇರೋದ್ರಿಂದ ಏನೇನಾಯಿತು, ಹೇಗೆ ತಿರುಗ್ತು ಅಂತ ಗೊತ್ತಿರೋದ್ರಿಂದ ಈಗ ಒಂಥರ ಬೂದಿ ಮುಚ್ಚಿದ ಕೆಂಡ. ಎಲ್ಲ ಕಡೆ ಪೊಲೀಸ್ ಪಹರೆ. ನೀವು ನೋಡ್ತಿರುವಂತಹ ದೃಶ್ಯ, ಬಲಭಾಗದಿರೋ ವ್ಯಕ್ತಿನೇ ಪ್ರವೀಣ್ ನೆಟ್ಟಾರು. ಕೋಳಿ ಅಂಗಡಿ ವ್ಯಾಪಾರ ಮಾಡ್ತಿದ್ದ. ಬಿಜೆಪಿ ಯುವ ಮೋರ್ಚಾದಲ್ಲಿ ಗುರುತಿಸಿಕೊಂಡಿದ್ದ. ಎಡಭಾಗದಲ್ಲಿ ಆತನ್ನ ಬರ್ಬರವಾಗಿ ಕೊಂದಿದ್ದಾರೆ. ಇದು ನಿನ್ನೆ ರಾತ್ರಿ 8 ಗಂಟೆಗೆ ನಡೆದಿರುವಂತಹ ಘಟನೆ. ಬೆಳ್ಳಾರೆಯಲ್ಲೂ ಕೂಡ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಕೊಲೆ ಆರೋಪಿಗಳಿಗಾಗಿ ಎಲ್ಲ ಕಡೆ ತೀವ್ರ ಶೋಧ ಮಾಡ್ತಿದ್ದಾರೆ. ಹೈ ಅಲರ್ಟ್ ಪುತ್ತೂರು ತಾಲೂಕಿನಲ್ಲಿ. ಒಂದು ರೀತಿ ಈಗ ಬಂದ್ ಅಂತ ಘೋಷಣೆ ಮಾಡಿಲ್ಲ, ಆದರೆ ಅಘೋಷಿತ ಬಂದ್ ಅಂತಾರಲ್ಲ, ಘೋಷಣೆ ಮಾಡದೇ ಇರೋ ಬಂದಿದ್ದು. ಹಾಗಾಗಿ ಎಲ್ಲ ಕಡೆ ಪೊಲೀಸ್ ಪಹರೆ, ಹೈ ಅಲರ್ಟ್, ಬೂದಿ ಮುಚ್ಚಿದ ಕೆಂಡ. ರಾತ್ರಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅಲ್ಲೆಲ್ಲ ಕೂಡ ಧರಣಿ ಮಾಡ್ತಿರೋಂಥ ಬಲಭಾಗದ ದೃಶ್ಯ. ಆಸ್ಪತ್ರೆ ಮುಂದೆ ಧರಣಿ ಮಾಡ್ತಿದ್ರು. ನೂರಾರು ಗಟ್ಟಲೆ ಹಿಂದೂಪರ ಮತ್ತು ಬಿಜೆಪಿಯವರು ಅಲ್ಲಿ ಸೇರಿದ್ರು. ತಮಗೆ ನ್ಯಾಯ ಬೇಕು ಅಂತ ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಕೋಳಿ ಅಂಗಡಿ ನಡೆಸ್ತಿದ್ದ ಪ್ರವೀಣ್ ನೆಟ್ಟಾರು ಅನ್ನುವ ಯುವಕ ಬಿಜೆಪಿಯ ಯುವ ಮೋರ್ಚಾದಲ್ಲಿ ಗುರುತಿಸಿಕೊಂಡಿದ್ದ. ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಈಗ ಆತನನ್ನು ಬರ್ಬರವಾಗಿ ಕೊಂದರು ಒಂದು ಬೈಕಲ್ಲಿ ಬಂದು. ಯಾವ ರಿಜಿಸ್ಟ್ರೇಷನ್ ಬೈಕು, ಎಲ್ಲಿಯವರು ಅದು ಗೊತ್ತಾಗಬೇಕಷ್ಟೇ. ಡಿಜಿ ಬರಬೇಕು, ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ನಮಗೆ ನ್ಯಾಯ ಬೇಕು ಅಂತ ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಪ್ರವೀಣ್ ನೆಟ್ಟಾರು 34 ವರ್ಷ ಯುವಕನಿಗೆ. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ಯುವ ಮುಖಂಡ 34 ವರ್ಷದ ಪ್ರವೀಣ್ ನೆಟ್ಟಾರು ಈ ಹತ್ಯೆ ಹಿನ್ನೆಲೆಯಲ್ಲಿ 3 ತಾಲೂಕುಗಳು ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಮೂರು ತಾಲೂಕುಗಳನ್ನು ಬಂದ್ ಮಾಡೋದಕ್ಕೆ ಹಿಂದೂಪರ ಸಂಘಟನೆಗಳು ಇವತ್ತು ಕರೆ ಕೊಟ್ಟಿದ್ದಾರೆ. ಯಾವ್ಯಾವುದು? ಪುತ್ತೂರು, ಸುಳ್ಯ ಮತ್ತು ಕಡಬ. ಕರಾವಳಿ ಭಾಗದ ಈ 3 ತಾಲೂಕುಗಳನ್ನು ಬಂದ್ ಮಾಡಬೇಕು ಅಂತ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಬೇಕು ಅಂತ ನಾವು ಬಂದು ಎಲ್ಲ ಉದ್ವಿಗ್ನತೆ ಮಾಡಿ ಕಲ್ಲೊಡೆದು ಬಂದ್ ಮಾಡಿಸೋದಲ್ಲ. ಸ್ವಯಂ ಪ್ರೇರಿತರಾಗಿ ನೀವು ದಯವಿಟ್ಟು ಸಾಥ್ ಕೊಡಿ, ನಮಗೆ ಸಾಥ್ ಬಂದ್ ಮಾಡಿ ಅಂತ ಸಂಘಟನೆಗಳು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪುತ್ತೂರಿನಾದ್ಯಂತ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಯಾಗಿದೆ. ಪೊಲೀಸರಿಗೆ ಡಿಜಿ ಐಜಿಪಿ ಪ್ರವೀಣ್ ಸೂದ್ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಸ್ವಗ್ರಾಮದಲ್ಲಿ ಪ್ರವೀಣ್ ನೆಟ್ಟಾರು ಅಂತ್ಯಕ್ರಿಯೆ ನಡೆಯುತ್ತೆ. ಪುತ್ತೂರಿಂದ ಬೆಳ್ಳಾರೆ ತನಕ ಮೃತದೇಹವನ್ನು ಮೆರವಣಿಗೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಪೊಲೀಸರು ಅದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಕಾದು ನೋಡಬೇಕು. ಸುಮಾರು 20 ಕಿಲೋಮೀಟರ್ ಅದು. ಹಾಗಾಗಿ ಅದ್ರ ಬಗ್ಗೆ ಅಷ್ಟೇ ಕೊಡ್ತಾರಾ, ಇಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಮಾತ್ರ ಅವಕಾಶ ಕೊಡ್ತಾರಾ ಗೊತ್ತಿಲ್ಲ. ಬಟ್ ಇವ್ರ ಪ್ಲಾನ್ ಇರೋದು 20 ಕಿಲೋಮೀಟರ್ ಏನಿದೆ ಅದು ಪಾರ್ಥಿವ ಶರೀರವನ್ನು ಮೆರವಣಿಗೆ ಮಾಡಬೇಕು ಅಂತ. ಬಿಟ್ವೀನ್ ಪುತ್ತೂರು ಟು ಬೆಳ್ಳಾರೆ, ಅಂದರೆ ಪುತ್ತೂರಿನಿಂದ ಬೆಳ್ಳಾರೆ ತನಕ ಮೃತದೇಹವನ್ನು ಮೆರವಣಿಗೆ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೋತಿದ್ದಾರೆ. 20 ಕಿಲೋಮೀಟರ್ ಕ್ರಮಿಸುವಿಕೆ ಅದು. ಇದು ಅವರ ಪ್ಲ್ಯಾನ್. ಬಟ್ ಸ್ಟಿಲ್ ಪೊಲೀಸ್ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಹಾಗಾಗಿ ಆ ಸ್ಟಾರ್ ಮಾರ್ಕ್ ಇದ್ದೇ ಇದೆ. ಲೆಟ್ಸ್ ಹೋಲ್ಡ್.
ಇದರ ಎಲ್ಲ ಆಯಾಮಗಳಲ್ಲಿ ಮಾಹಿತಿಗಳನ್ನು ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಡ ಮತ್ತು ಬಲಭಾಗದಲ್ಲಿ. ಬೆಂಗಳೂರಿಂದ ಮತ್ತು ಮಂಗಳೂರಿಂದ ಕಿಶನ್ ಶೆಟ್ಟಿ, ಗುಡ್ ಮಾರ್ನಿಂಗ್. ಬೆಂಗಳೂರಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ, ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ಫಸ್ಟ್ ಮಂಗಳೂರಿಗೆ ಹೋಗಿ ಬರ್ತೀನಿ ನಾನು. ಕಿಶನ್ ಶೆಟ್ಟಿ, ರಾತ್ರೋರಾತ್ರಿ ಆಗಿರುವಂಥ ಈ ಬೆಳವಣಿಗೆ, ಬೆಳಗ್ಗೆ ಆಯಿತು ನಿಜ, ಚಳಿಯ ವಾತಾವರಣ, ಅದರ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗ ಈಗ ಬಿಸಿ ಬಿಸಿ ಕಾಣಿಸ್ತಾ ಇದೆ. ಯಾಕೆ ಕೊಲೆ ಆಗಿದ್ದುದು, ಯಾರಾತ, ಟಾರ್ಗೆಟ್ ಅವನೇ ಯಾಕಾದ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹರೀಶ್, ಕಳೆದ ಒಂದು ವಾರದಿಂದ ಬೆಳ್ಳಾರಿಯಲ್ಲಿ ಮಸೂದ್ ಎಂಬ ಯುವಕನ ಕೊಲೆಯಾಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ಈ ಕೊಲೆ ಆಗಿದೆ ಅನ್ನೋದು ಕೂಡ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇದು ಕೇವಲ ಪ್ರಾಥಮಿಕ ಮಾಹಿತಿ ಅಷ್ಟೇ, ಯಾವುದೇ ಪೊಲೀಸ್ ಅಧಿಕೃತ ಮೂಲಗಳು ಇದನ್ನ ದಾಖಲೆಪಡಿಸಿಲ್ಲ. ಮತ್ತು ಈ ಪ್ರವೀಣ್ ನೆಟ್ಟಾರ್ ಎನ್ನುವಂಥವರು ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಮತ್ತು ಬೆಳ್ಳಾರಿ ಪರಿಸರದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತನಾಗಿ ಮತ್ತು ಬಿಜೆಪಿಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡವರು. ಅವರು ನಿನ್ನೆ ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಬೆಳ್ಳಾರಿಯಲ್ಲಿರುವಂತಹ ತನ್ನ ಚಿಕನ್ ಸೆಂಟರ್ ಅನ್ನ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಅಟ್ಯಾಕ್ ಆಗಿರುವಂತದ್ದು. 3 ಮಂದಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಅವರನ್ನ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ತರಲಾಗಿತ್ತು. ಆದರೆ ದಾರಿ ಮಧ್ಯೆ ಅವರು ಅಸುನೀಗಿದ್ದಾರೆ. ಸದ್ಯ ಪ್ರವೀಣ್ ಅವರ ಮೃತದೇಹ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈಗಾಗಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಮುಗಿರುವಂತದ್ದು. 9:30 ಹೊತ್ತಿಗೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಿಂದ ಬೆಳ್ಳಾರಿಯ ಅವರ ಸ್ವಗೃಹಕ್ಕೆ ಮೆರವಣಿಗೆ ಮೂಲಕ ಅವರನ್ನ ಮೃತದೇಹವನ್ನು ಕೊಂಡೋಗುವಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಹಿಂದೂ ಸಂಘಟನೆಗಳು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರು, ಕಡಬ, ಸುಳ್ಯ ಈ 3 ತಾಲೂಕುಗಳಲ್ಲಿ ಕೂಡ ಇವತ್ತು ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಹಿಂದೂ ಸಂಘಟನೆಯ ಮುಖಂಡರು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಬೇಕು ಎಂಬ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಪುತ್ತೂರು ನಗರದಲ್ಲಿ ಮತ್ತು ಬೆಳ್ಳಾರಿಯ ರೂಟ್ ಅಲ್ಲಿ ಹಾಕಿರುವಂತದ್ದು. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಪುತ್ತೂರು, ಬೆಳ್ಳಾರೆ ಮತ್ತು ಕಡಬ, ಸುಳ್ಯ ಮುಂತಾದ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಮತ್ತು ಅವರ ಆಪ್ತ ವಲಯ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ನಿನ್ನೆ ಸುಮಾರು 2 ಗಂಟೆ ತನಕ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂಬ ಆಗ್ರಹವನ್ನು ಮಾಡಿದ್ರು ಮತ್ತು ಸರಿಸುಮಾರು 1 ಕೋಟಿ ರೂಪಾಯಿ ಪರಿಹಾರ ಧನವನ್ನ ರಾಜ್ಯ ಸರ್ಕಾರ ಕೊಡಬೇಕೆಂಬ ಆಗ್ರಹವನ್ನ ಕೂಡ ಕಾರ್ಯಕರ್ತರು ಮಾಡಿದ್ರು. ಹಾಗಾಗಿ ಸುಮಾರು 2 ಗಂಟೆ ವೇಳೆಗೆ ತಡರಾತ್ರಿ ಜಿಲ್ಲಾಧಿಕಾರಿಗಳು ಖಾಸಗಿ ಆಸ್ಪತ್ರೆಗೆ ಬಂದು ಅವರ ಬೇಡಿಕೆಗಳನ್ನು ಒಪ್ಪಿದ್ದಾರೆ ಮತ್ತು ಅವರ ಕುಟುಂಬಸ್ಥರ ಜೊತೆ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಇವತ್ತು ಶಾಂತಿಯುತವಾಗಿ ಅವರ ಪ್ರವೀಣ್ ನೆಟ್ಟಾರು ಅಫ್ಕೋರ್ಸ್ ಯುವ ಮೋರ್ಚಾದಲ್ಲಿ ಇದ್ದ ಕರೆಕ್ಟ್, ಬಟ್ ಇತ್ತೀಚಿನ ಒಂದಷ್ಟು ತಿಂಗಳು ಅಥವಾ ದಿನಗಳ ಬೆಳವಣಿಗೆ ಹೇಗಿತ್ತು? ಸಾಮಾಜಿಕ ಜಾಲತಾಣದಾಗಲಿ ಬೇರೆ ಬೇರೆ ಕಡೆ ಆಗಲಿ ಏನಾದರೂ ಪೋಸ್ಟ್ ಹಾಕೋದು, ಯಾವ್ದ್ರ ವಿರುದ್ಧ ತಿರುಗಿ ಬೀಳೋದು ಅಥವಾ ಇನ್ಯಾರ ಜೊತೆ ಕಿರಿಕ್ ಮಾಡ್ಕೊಂಡಿದ್ದು, ಆ ಥರದ್ದು ಏನಾದರೂ ಘಟನೆ ನಡೆದಿದೆಯಾ? ಪ್ರವೀಣ್ ನೆಟ್ಟರ್ ಅಂತಹ ಯಾವುದೇ ಘಟನೆಗಳಿಗೆ ಸಾಕ್ಷಿಯಾಗಿಲ್ಲ ಮತ್ತು ಯಾವುದೇ ಅಂತಹ ಘಟನೆಗಳನ್ನ ಮಾಡಿಲ್ಲ. ಅವರು ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಆಗಿದ್ರು ಮತ್ತು ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಯಾವುದೇ ಸಂಘಟನೆಗಳಲ್ಲಿ ಈ ರೀತಿಯ ಹೊಡೆದಾಟ ಅಥವಾ ಬೇರೆ ವಿವಾದವನ್ನ ತನ್ನ ಮೈ ಮೇಲೆ ಎಳ್ಕೊಂಡವರಲ್ಲ. ಅವರಾಗಿ ಮತ್ತು ಅವರ ಕೆಲಸ ಆ ತರ ಇದ್ದವರು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ಕೊಂಡಿದ್ದವರು. ಯಾವುದೇ ವಿವಾದಕ್ಕೆ ಅವರು ಬೆಲೆ ಕೊಡ್ತಾ ಇರಲಿಲ್ಲ ಮತ್ತು ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಳ್ತಾ ಇರಲಿಲ್ಲ. ಆದ್ರೆ ಅವರ ಸಂಘಟಕರು ಮತ್ತು ಅವರ ಸ್ನೇಹಿತರು ಮತ್ತು ಅವರ ಆಪ್ತವಲಯ ಹೇಳೋ ಪ್ರಕಾರವಾಗಿ ಅಮಾಯಕರಾಗಿದ್ರು ಮತ್ತು ಸಮಾಜಮುಖಿಯಲ್ಲಿ ಅವರು ಗುರುತಿಸಿಕೊಂಡಿದ್ರು. ಅನ್ಯಾಯವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ. ದ್ವೇಷದ ಹಿನ್ನೆಲೆಯಲ್ಲಿ ಯಾರು ಸಿಕ್ಕಿದ್ರು ಸಾಕು ಅವರನ್ನ ಕೊಲೆ ಮಾಡುವಂತಹ ಉದ್ದೇಶದಿಂದ ಕೊಲೆ ಆಗಿದೆ ಅನ್ನೋದು ಕೂಡ ಅವರ ಆಪ್ತವಲಯ ಹೇಳ್ತಾ ಇರುವಂತದ್ದು. ಹರೀಶ್, ಅಗ್ರೆಸಿವ್ ಬಿಹೇವಿಯರ್ ಹೇಗೆ ಅಥವಾ ಸಾಫ್ಟ್ ಸ್ವಭಾವದವರು, ಬೇರೆಯವ್ರ ತಂಟೆಗೆ ಹೋಗಲ್ಲ, ಆ ಥರದ್ದು ವ್ಯಕ್ತಿತ್ವನ? ಅವರ ಬಿಹೇವಿಯರ್ ಬಹಳಷ್ಟು ಚೆನ್ನಾಗಿತ್ತು ಅನ್ನೋದು ಕೂಡ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಅವರು ಪರೋಪಕಾರಿಯಾಗಿದ್ರು ಮತ್ತು ಅವರ ಫೇಸ್ಬುಕ್ ಪೋಸ್ಟ್ ಗಳನ್ನ ಗಮನಿಸಿದಾಗ ಯಾವುದೇ ರೀತಿಯಾಗಿ ಈ ತರ ಉದ್ವೇಗಕಾರಿಯಾದಂತಹ ಪೋಸ್ಟ್ ಗಳನ್ನು ಅವರು ಹಾಕ್ತಾ ಇರಲಿಲ್ಲ. ಕೇವಲ ಸಮಾಜಮುಖಿ, ರಾಷ್ಟ್ರಮುಖಿಯಾದ ಚಿಂತನೆಗಳನ್ನು ಅವರು ಒಳಗೊಂಡಿದ್ರು ಮತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಕಾರ್ಯಕರ್ತನಾಗಿ ಸ್ವಯಂ ಸೇವಕನಾಗಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಮುಖಂಡನನ್ನೇ ಕೊಲೆ ಮಾಡಿದ್ರೆ ಅವರ ಕಾರ್ಯಕರ್ತರು ಹೆದರಬಹುದೆಂಬ ಉದ್ದೇಶದಿಂದ ಕೊಲೆ ಆಗಿದೆ ಅನ್ನೋದು ಕೂಡ ಅವರ ಸ್ನೇಹಿತ ವರ್ಗ ಹೇಳ್ತಾ ಇರುವಂತದ್ದು. ಏನು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು?
ಪ್ರವೀಣ್ ಅವರಿಗೆ ಕಳೆದ 1 ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿತ್ತು ಮತ್ತು ಅವರು ಬೆಳ್ಳಾರಿಯಲ್ಲಿ ಒಂದು ಚಿಕನ್ ಸೆಂಟರ್ ಅನ್ನ ಕೂಡ ನಡೆಸ್ಕೊಳ್ತಾ ಇದ್ರು. ಚಿಕನ್ ಸೆಂಟರ್ ಅಲ್ಲಿ ಒಳ್ಳೆ ವ್ಯವಹಾರನ ಕೂಡ ಹೊಂದಿದ್ರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಮತ್ತು ಅವರು ಸುಶಿಕ್ಷಿತರಾಗಿದ್ರು, ಸಮಾಜಮುಖಿ ಕೆಲಸದಲ್ಲಿ ಮತ್ತು ರಕ್ತದಾನವನ್ನ ಕೂಡ ಅವರು ಅತಿ ಹೆಚ್ಚಾಗಿ ಮಾಡ್ತಾ ಇದ್ರು. ಯಾವುದೇ ಸಂದರ್ಭದಲ್ಲಿ ಏನೇ ಪರಿಸ್ಥಿತಿ ಬಂದ್ರು ಕಾರ್ಯಕರ್ತರ ಜೊತೆ ನಿಲ್ತಾ ಇದ್ರು, ಅತಿ ಹೆಚ್ಚಾಗಿ ರಕ್ತದಾನವನ್ನ ಮಾಡ್ತಾ ಇದ್ರು. ಸ್ಥಳೀಯ ಪರಿಸರದಲ್ಲಿ ಯಾರಿಗಾದ್ರೂ ರಕ್ತದ ಅಭಾವ ಉಂಟಾದ್ರೆ ಅವರು ಕಾರ್ಯಕರ್ತರನ್ನು ಸಂಘಟಿಸಿ ಆಸ್ಪತ್ರೆಗಳಿಗೆ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಿ ರಕ್ತದಾನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಪ್ರವೀಣ್ ಅವರ ಹಿನ್ನೆಲೆಯನ್ನು ಗಮನಿಸೋದ್ರೆ ಯಾವುದೇ ರೀತಿಯಾಗಿ ಅವರಿಗೆ ವಿವಾದ ಇಲ್ಲ ಮತ್ತು ಯಾವುದೇ ಉದ್ವೇಗಕಾರಿಯಾದಂತಹ ಮಾತುಗಳು ಕೂಡ ಅವರಲ್ಲಿಲ್ಲ. ಕೇವಲ ಅವರು ಸಂಘಟನೆಯ ಮುಖಂಡರು ಅಥವಾ ಬಿಜೆಪಿಯ ಪ್ರಮುಖರು ಅನ್ನೋ ಕಾರಣಕ್ಕಾಗಿ ಕೂಡ ಈ ಕೊಲೆ ಆಗಿದೆ ಅನ್ನೋದು ಕೂಡ ಹೇಳ್ತಾ ಇರುವಂತದ್ದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ಕೂಡ ಲೈವ್ ಅಲ್ಲೇ ಇದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ಡಿಜಿ ಬರಬೇಕು, ನಮಗೆ ನ್ಯಾಯ ಬೇಕು ಅಂತ ಅಲ್ಲಿರುವ ಹಿಂದೂ ಪರ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರೆಲ್ಲ ನೆನ್ನೆ ಪ್ರತಿಭಟನೆ ಮಾಡಿದ್ದ ನಾವು ನೋಡಿದ್ವಿ. ಎಲ್ಲೋ ಕೇರಳದಿಂದ ಬಂದಿದ್ದಾರೆ, ಇನ್ಯಾರನ್ನೋ ಟ್ರ್ಯಾಕ್ ಮಾಡ್ತಿದ್ದಾರೆ. ಬೆಂಗಳೂರಿಂದ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಏನೆಲ್ಲ ಆಪರೇಟ್ ಆಗ್ತಾ ಇದೆ, ಪೊಲೀಸ್ ಇಲಾಖೆ ಇನಿಷಿಯೇಟ್ ಏನೇನು ಮಾಡಿದೆ? ಹರೀಶ್ ನಾಗರಾಜು, ಶಿವಮೊಗ್ಗದಲ್ಲಿ ನಡೆದಂತಹ ಹರ್ಷ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಈ ಒಂದು ಪ್ರವೀಣ್ ನೆಟ್ಟಾರು ಒಂದು ಕೇಸ್ ಆಗಿರುವಂತಹದನ್ನ ಬಹಳ ಗಂಭೀರವಾಗಿ ಗೃಹ ಇಲಾಖೆ ತೆಗೆದುಕೊಂಡಿದೆ. ನಿನ್ನಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿರುವಂತಹ ಋಷಿಕೇಶ್ ಜೊತೆ ಖುದ್ದು ಡಿಜಿಪಿ ಆಗಿರುವಂತಹ ಪ್ರವೀಣ್ ಸೂದರ್ ಆಗಿರ್ಬೋದು ಮತ್ತೆ ಲಾ ಅಂಡ್ ಆರ್ಡರ್ ಮುಖ್ಯಸ್ಥರಾಗಿರುವಂತಹ ಅಲೋಕ್ ಕುಮಾರ್ ಕೂಡ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣ ಬೇರೆ ಒಂದು ರೀತಿಯ ಒಂದು ಮಜಲನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಪುತ್ತೂರು ಮತ್ತೆ ಸುಳ್ಯ ಆಗಿರ್ಬೋದು, ಮತ್ತೆ ಕೇರಳದ ಗಡಿ ಭಾಗದಲ್ಲಿ ಈಗಾಗಲೇ ಪೊಲೀಸರಲ್ಲಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಪ್ರಕರಣದ ಹಿನ್ನೆಲೆ ಯಾಕಂದ್ರೆ ಆ ಗಡಿಭಾಗ ಒಂದು ವೇಳೆ ಈಗಾಗಲೇ ಪ್ರಾಥಮಿಕವಾಗಿ ಮಾಹಿತಿ ತಿಳಿಬರ್ತಾ ಇರುವಂತಂದ್ರೆ ಈ ಸ್ಪ್ಲೆಂಡರ್ ಬೈಕ್ ಏನಿದೆ, ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಹೀಗಾಗಿ ಅವರು ಏಕಾಏಕಿ ಅಲ್ಲಿನ ಬೆಳ್ಳಾರೆ ಅವರ ಮೇಲಿನ ಕೋಟೆಯಲ್ಲಿರುವಂತಹ ಅವರ ಅಂಗಡಿ ಬಳಿ ಅವರನ್ನು ಹತ್ಯೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಬರುವಂತಹ ಒಂದು ಅವರ ಸಂದರ್ಭ ಮತ್ತೆ ಅವರ ಚಲನದ ಬಗ್ಗೆ ನಿಗಾವನ್ನ ವಹಿಸಿ ಎಲ್ಲ ಸುಮಾರು ದಿನಗಳಿಂದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಬಗ್ಗೆ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಹೀಗಾಗಿ ಮೊದಲೇ ಪ್ಲಾನ್ ಅನ್ನ ರೂಪುರೇಷೆಗಳನ್ನ ಮಾಡಿಕೊಂಡು ಈ ಪ್ರವೀಣ್ ನೆಟ್ಟಾರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಮತ್ತೆ ಅಂಗಡಿಯಿಂದ ಹೊರಡುವಂತದ್ದು, ಮನೆಗೆ ಬರುವಂತದ್ದು ಎಲ್ಲಾ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಮತ್ತೆ ಜನ ಓಡಾಡುವಂತಹ ಒಂದು ಸ್ಥಿತಿಗತಿಗಳನ್ನ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿಕೊಂಡು ಈ ಒಂದು ಕೃತ್ಯವನ್ನ ಎಸಗಿರುವಂತದ್ದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈ ಕೇರಳ ಗಡಿ ಭಾಗದಿಂದ ಒಂದು ವೇಳೆ ಅವ್ರು ಬಂದಿದ್ದೇ ಆದಲ್ಲಿ ಅಲ್ಲಿ ಕೂಡ ಅಲ್ಲಿ ಪೊಲೀಸರು ಒಂದು ವೆರಿಫೈ ಮಾಡ್ತಾ ಇದ್ದಾರೆ. ಗಡಿ ಭಾಗದ ಬಂದೋಬಸ್ತ್ ಆಗಿರ್ಬೋದು, ಮತ್ತೆ ಜೊತೆಗೆ ಸ್ಥಳೀಯ ಸಿಸಿಟಿವಿಗಳನ್ನ ಕೂಡ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಟವರ್ ಲೊಕೇಶನ್ ಅನ್ನ ಕೂಡ ಡಂಪ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಆ ರೂಟ್ ಏನಿದೆ, ರೂಟ್ ಅಲ್ಲಿ ಇರುವಂತಹ ಸುಮಾರು ಸಿಸಿಟಿವಿಗಳನ್ನ ಅಬ್ಸರ್ವ್ ಮಾಡ್ಕೊಂಡಿರುವಂತದ್ದು, ಮತ್ತೆ ಎಂಟ್ರಿ ಆಗಿರುವಂತದ್ದು ಮತ್ತೆ ಎಕ್ಸಿಟ್ ಆಗಿರುವಂತಹ ಒಂದು ರೂಟ್ ಏನಿದೆ ಆ ರೂಟ್ ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಟವರ್ ಲೊಕೇಶನ್ ಡಂಪ್ ಮಾಡ್ಕೊಂಡಿರುವಂತದ್ದು. ಅದಲ್ಲದೆ ಅಲ್ಲಿ 3 ದುಷ್ಕರ್ಮಿಗಳು ಒಂದೇ ಬೈಕ್ ಅಲ್ಲಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಇಬ್ಬರಿದ್ರ ಅಥವಾ 3 ಇದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಇದು ಕೇರಳ ಗಡಿ ಭಾಗದಿಂದ ಬೈಕ್ ಬಂದಿರುವಂತಹ ಬಗ್ಗೆ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಕೇರಳ ಗಡಿ ಭಾಗದಲ್ಲೂ ಕೂಡ ಅಂದ್ರೆ ಅಲ್ಲಿನ ಒಂದು ಅನುಮಾನಾಸ್ಪದ ಒಂದು ಲೊಕೇಶನ್ಸ್ ಏನಿದೆ ಆ ಅನುಮಾನಾಸ್ಪದ ಲೊಕೇಶನ್ ಕೂಡ ಟವರ್ ಲೊಕೇಶನ್ ಡಂಪ್ ಮಾಡಿಕೊಂಡು ಸಿಡಿಆರ್ ಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಪ್ರತಿ ರೂಟ್ ಅಲ್ಲಿಂದ ಪುತ್ತೂರು ಅಂದ್ರೆ ಬೆಳ್ಳಾರೆ ಬರುವಂತಹ ರೂಟ್ ಏನಿದೆ ಆ ರೂಟ್ ನ ಪ್ರತಿಯೊಂದು ಸಿಸಿಟಿವಿಯನ್ನು ಕೂಡ ಈಗಾಗಲೇ ಪೊಲೀಸರು ರಾತ್ರಿಯಿಂದಲೇ ಒಂದು ಟೆಕ್ನಿಕಲ್ ಟೀಮ್ ನ 2 ಟೀಮ್ಗಳಾಗಿರ್ಬೋದು ಮತ್ತೆ ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಹಿಂದೆ ಹರ್ಷ ಕೇಸ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು ಆ ಒಂದು ಟೀಮ್ ನಿಂದಲೂ ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಯಾವ ರೀತಿಯ ಒಂದು ಟೀಮ್ ಅನ್ನ ಅಂದ್ರೆ ಕಾರ್ಯಾಚರಣೆ ಮಾಡಲಾಯಿತು ಅಂತ ಹೇಳಿ. ಹೀಗಾಗಿ ಸ್ಥಳೀಯ ವೈಯಕ್ತಿಕ ದ್ವೇಷದಿಂದ ಅವರ ಕೊಲೆ ಆಯ್ತಾ ಅಥವಾ ಹಿಂದೆ ಕೂಡ ಅಲ್ಲಿ ಮಸೂದ್ ಅಂತ ಹೇಳಿ ಅನ್ಯಕೋಮಿನ ಒಂದು ಯುವಕನ ಒಂದು ಗುಂಪು ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದ. ಮತ್ತೆ ಜೊತೆಗೆ ಈ ಪ್ರಕರಣದಲ್ಲಿ ಈಗಾಗಲೇ 8 ಮಂದಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಅದರ ಪ್ರತೀಕಾರವಾಗಿ ಏನಾದ್ರೂ ಕೊಲೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿದೆ. ಆದ್ರೆ ಸ್ಥಳೀಯವಾಗಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಪೊಲೀಸರು 2 ಆಯಾಮಗಳಲ್ಲಿ ಮಾಡ್ತಾ ಇದ್ದಾರೆ. ಒಂದು ಇವರ ಒಂದು ಪರ್ಸನಲ್ ಆಗಿರಬಹುದು, ಜೊತೆಗೆ ಈ ಒಂದು ಹಿಂದೆ ನಡೆದಂತಹ ಕೊಲೆ ಆಗಿರಬಹುದು ಅಥವಾ ಬೇರೆ ಯಾರಾದ್ರೂ ಇವರ ಚಟುವಟಿಕೆಗಳ ಮೇಲೆ ಹೆಚ್ಚಿನ ನಿಗಾವನ್ನ ವಹಿಸಿ ಮತ್ತೆ ಇವರ ಒಂದು ದ್ವೇಷಕ್ಕೋಸ್ಕರ ಏನಾದ್ರೂ ಕೊಲೆ ಮಾಡಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಗೊತ್ತಾಗಿ ಜೊತೆಗೆ ಅಲ್ಲಿ ಪುತ್ತೂರು ಆಗಿರ್ಬೋದು, ಸುಳ್ಯ ಆಗಿರ್ಬೋದು, ಮತ್ತೆ ಕೇರಳ ಗಡಿಭಾಗ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಪೊಲೀಸರು ಯಾವುದೇ ರೀತಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಳ್ಳಿಕ್ಕೆ ಜೊತೆಗೆ ಹೆಚ್ಚುವರಿಯಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಪರಿಸ್ಥಿತಿ ಮಿತಿ ಮೀರಿದ್ರೆ 144
ಸೆಕ್ಷನ್ ಹಾಕೋಕೆ ಕೂಡ ಒಂದು ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ಜೊತೆಗೆ ಅಲ್ಲಿ ಋಷಿಕೇಶ್ ಟೀಮ್ SP ಆಗಿರುವಂತಹ ಋಷಿಕೇಶ್ ಅವರು ಅಲ್ಲಿ ಕೂಡ ಒಂದು ಕಡೆ ಈಗಾಗಲೇ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತದೇಹ ಇದೆ. ಮೃತದೇಹವನ್ನ ಈಗ ಬೆಳ್ಳಾರಿಗೆ ಒಂದು ಅಂದ್ರೆ ಬೈ ರೋಡ್ ತರಬೇಕು ಮೆರವಣಿಗೆ ಮೂಲಕ ಅಂತ ಹೇಳಿ ಅಲ್ಲಿ ಚರ್ಚೆಯನ್ನ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಲಾಂಡ್ ಆರ್ಡರ್ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಕೂಡ ಬಹುತೇಕ ಅಲ್ಲಿ ಕೊಡುವಂತದ್ದು ಮೆರವಣಿಗೆ ಕೊಡುವಂತದ್ದು ಅಲ್ಲಿ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಲಾಂಡ್ ಆರ್ಡರ್ ಸಮಸ್ಯೆ ಆಗುವಂತೆ ಅಂತ ಹೇಳಿ ಒಂದು ವೇಳೆ ಅಲ್ಲಿನ ಕಾರ್ಯಕರ್ತರಾಗಿರ್ಬೋದು, ಯಾಕಂದ್ರೆ ಹಿಂದೂ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಂತಹ ಪ್ರವೀಣ್ ನೆಟ್ಟಾರ್ ಏನಿದ್ರೆ ಅದ್ರ ಬಗ್ಗೆ ಈಗ ಅಲ್ಲಿನ ಕಾರ್ಯಕರ್ತರು ಸಂಘಟನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಅದು ಮೆರವಣಿಗೆ ಮೂಲಕ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಒಂದು ಸುಮಾರು 2-3 ಕಿಲೋಮೀಟರ್ ಕೊಟ್ಟು ಅನಂತರ ಮನೆಗೆ ಅವರು ಬೇಗ ಸ್ವಗ್ರಾಮಕ್ಕೆ ಅವ್ರ ಮನೆಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಅಲ್ಲಿನ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಅಲ್ಲಿ ಪರಿಸ್ಥಿತಿ ನಿಯಮ ಮಿತಿ ಮೀರಿದ್ರೆ 144 ಸೆಕ್ಷನ್ ಹಾಕೋಕೆ ಕೂಡ ಅಲ್ಲಿ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಎಲ್ಲ ಕೂಡ SP ಋಷಿಕೇಶ್ ಅವರಿಗೆ ಎಲ್ಲ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಲಾಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿ ದುಷ್ಕರ್ಮಿಗಳಿದ್ದಾರೆ ಅವರ ಬಂಧನ ಕೂಡಲೇ ಆಗಬೇಕು ಅಂತ ಹೇಳಿ ಒಂದ್ ಕಡೆ ಎರಡು ಟೆಕ್ನಿಕಲ್ ಒಂದು ಟೀಮ್ ಏನಿದೆ, ಸೈಬರ್ ಟೀಮ್ ಏನಿದೆ, ಅವರು ಕೂಡ ಒಂದ್ ಕಡೆ ಆಪರೇಟ್ ಮಾಡ್ತಾ ಇದ್ರೆ, ಒಂದು CCTV ದೃಶ್ಯಾವಳಿ ಆಗಿರ್ಬೋದು, ಅವರು ಮತ್ತೆ ಲೋಕಲ್ ಲೈಟ್ಸ್ ಅಲ್ಲಿನ ಸ್ಥಳೀಯರ ಮಾಹಿತಿ ಸಂಗ್ರಹ ಮಾಡಕ್ಕೆ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ 2 ತಂಡಗಳು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಬಹುತೇಕ ಇಂದು ಅಥವಾ ನಾಳೆ ಒಳಗಡೆ ಯಾರು ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಮಾಡೋ ನಿಟ್ಟಿನಲ್ಲಿ ಅಲ್ಲಿನ ಪೊಲೀಸರು ಕೂಡ ನಿರತರಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಹಿಂದೆ ಹರ್ಷ ಕೊಲೆ ಕೇಸ್ ಏನಾಗಿತ್ತು, ಈ ಒಂದು ಸಂದರ್ಭದಲ್ಲಿ ಆಗಿದ್ದಂತಹ ಬೆಳವಣಿಗೆಗಳು ಇಲ್ಲಿ ಪುತ್ತೂರಲ್ಲಿ ಮರುಕಳಿಸಬಾರದು ಅಂತ ಹೇಳಿ ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಮಂಗಳೂರಿನ ಅಲ್ಲಿನ ಪೊಲೀಸರನ್ನು ಕೂಡ ಹೆಚ್ಚುವರಿಯಾಗಿ ಬಳಸಿಕೊಳ್ಳಿ, ಮತ್ತೆ ಅಲ್ಲಿನ ಹಿರಿಯ ಅಧಿಕಾರಿಗಳನ್ನ ಕೂಡ ಅಲ್ಲಿನ ನಿಮ್ಗೆ ಏನ್ ಬೇಕಾದ್ರೂ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಇವತ್ತು ಒಂದು ವೇಳೆ ಅಲೋಕ್ ಕುಮಾರ್ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳಿದಾವೆ. ಹರೀಶ್ ನಾಗರಾಜ್, ವೆಲ್ಕಮ್ ಬ್ಯಾಕ್. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಹತ್ಯೆಯಾದ ಪ್ರವೀಣ್ ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಯಿತು. ತಲೆಗೆ ತಲ್ವಾರ್ನಿಂದ 3 ಬಲವಾದ ಏಟು ಬಿದ್ದಿದೆ. ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಒಂದು ಬಾರಿ ಬೆನ್ನಿಗೆ ಚೂರಿ ಹಾಕಿ ಇರಿದಿದೆ. ಆ ಇರಿದ ಗಾಯ ಆಗಿದೆ. ಇದು ಪೋಸ್ಟ್ ಮಾರ್ಟಮ್ ಇಂದ ಗೊತ್ತಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಇಟ್ಸ್ ಕ್ಲಿಯರ್, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಬಿಕಾಸ್ ತಲೆಗೆ ತಲ್ವಾರಿಂದ ಹೊಡೆದಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿ ಇರಿದಿದ್ದಾರೆ. ಇದು ಪೋಸ್ಟ್ ಮಾರ್ಟಮ್ ಇಂದ ಗೊತ್ತಾಗಿದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೀತು. ಸೊ ಹಾಗಾಗಿ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿಂದ ಸಾವಾಗಿದೆ ಅನ್ನೋ ಶಂಕೆ. ಬರ್ಬರವಾಗಿ ಕೊಲೆ ಮಾಡೋದು ಪೋಸ್ಟ್ ಮಾರ್ಟಮ್ ಇಂದ ಬಹಿರಂಗ ಆಗಿದೆ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಮತ್ತೆ ರೀಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಕಿಶನ್ ಶೆಟ್ಟಿ. ಪೋಸ್ಟ್ ಮಾರ್ಟಮ್ ಯಾವಾಗಲೂ ಹೇಗೆ ಸಾವಾಯಿತು ಅನ್ನೋದನ್ನ ಹೇಳುತ್ತೆ. ಎನಿ CCTV ವಿಜುವಲ್ಸು ಇದೆಯಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಂಪ್ಲೀಟ್ ಏನು ಹೇಳ್ತಾ ಇದೆ? ಇವತ್ತು ಮುಂಜಾನೆ 3 ಗಂಟೆ ವೇಳೆಗೆ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆಗಿರುವಂಥದ್ದು. ಇದರಲ್ಲಿ ಹಲವಾರು ವಿಚಾರಗಳು ಕೂಡ ಗೊತ್ತಾಗಿದೆ. ತಲೆಯ ಭಾಗಕ್ಕೆ ಅಂದ್ರೆ ತಲೆಯ ಹಿಂದಿನ ಭಾಗಕ್ಕೆ 3 ಬಲವಾದ ತಲ್ವಾರ್ ಏಟಿನಿಂದ ಪ್ರವೀಣ್ ಸಾವನ್ನಪ್ಪಿದ್ದಾರೆ ಎಂಬ ಮಾತುಗಳು ಇದೆ. ಮತ್ತು ಬೆನ್ನಿನ ಭಾಗಕ್ಕೆ ಚೂರಿಯಿಂದ ಇರಿದಿರುವಂತಹ ಸಾಧ್ಯತೆಗಳು ಕೂಡ ಈ ಬಗ್ಗೆ ಅಧಿಕೃತವಾಗಿ ವೈದ್ಯಕೀಯ ಮೂಲಗಳು ಕೂಡ ತಿಳಿಸಿರುವಂಥದ್ದು. ಹಾಗಾಗಿ ಪೊಲೀಸರ ಮತ್ತು ವೈದ್ಯಕೀಯ ಮೂಲಗಳ ಪ್ರಕಾರವಾಗಿ ಬಲವಾದ ಏಟಿನಿಂದ ಪ್ರವೀಣ್ ಅವರು ಸಾವನ್ನಪ್ಪಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರವೀಣ್ ಅವರ ಮೃತದೇಹ ಇದೆ. ನಾನೀಗ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಈ ದೃಶ್ಯಗಳನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿಂದ ಸುಮಾರು 9:30 ಗಂಟೆಗೆ ಪ್ರವೀಣ್ ರವರ ಮೃತದೇಹ ಪುತ್ತೂರಿಂದ ಬೆಳ್ಳಾರಿಗೆ ಅಂದ್ರೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಅವರ ಸ್ವಗೃಹಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಜಿಲ್ಲೆಯ ನಾನಾ ಸ್ಟೇಷನ್ಗಳಿಂದ ಪೊಲೀಸರು ಕೂಡ ಇಲ್ಲಿ ಬಂದು ಭದ್ರತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ DYSP ಆಗಿರ್ಬೋದು, ಪುತ್ತೂರಿನ ತಹಶೀಲ್ದಾರ್ ಆಗಿರ್ಬೋದು, ಅವರು ನಿನ್ನೆ ರಾತ್ರಿಯಿಂದಲೇ ಇದೇ ಪರಿಸರದಲ್ಲಿ ಮೊಕ್ಕಾಮನ್ನು ಹೂಡಿರುವಂಥದ್ದು. ಯಾಕಂದ್ರೆ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಪುತ್ತೂರಿಂದ ಬೆಳ್ಳಾರಿಗೆ ಹೋಗುವಂತಹ ಪರಿಸರದಲ್ಲಿ ಮತ್ತು ಬೆಳ್ಳಾರಿಯ ಪರಿಸರದಲ್ಲಿ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಹಿಂದೂ ಸಂಘಟನೆಯ ಪ್ರಮುಖರು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ, ಜಿಲ್ಲಾಡಳಿತದ ಜೊತೆ ಮಾತನಾಡಿ ಇಲ್ಲಿಂದ ಪಾರ್ಥಿವ ಶರೀರವನ್ನ ನಾವು ಮೆರವಣಿಗೆ ಮೂಲಕವಾಗಿ ತೆಗೆದುಕೊಂಡು ಹೋಗ್ತೀವಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿಂದ ನೇರವಾಗಿ ಬೆಳ್ಳಾರೆ ಅವರ ಸ್ವಗೃಹಕ್ಕೆ ಪಾರ್ಥಿವ ಶರೀರ ಸುಮಾರು 9 ಗಂಟೆ ವೇಳೆಗೆ
ಹೋಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಭದ್ರತೆಯನ್ನು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗಿರುವಂಥದ್ದು. ಮತ್ತು ಪೊಲೀಸರು ಕೂಡ ಅಷ್ಟೇ ಸಾರ್ವಜನಿಕರು ಮತ್ತು ಹಿಂದೂ ಸಂಘಟನೆಯ ಪ್ರಮುಖರಿಗೆ ಮನವಿಯನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಉದ್ವೇಗಕ್ಕೆ ಒಳಗಾಗೋದು ಬೇಡವಾ, ಅತಿ ಶೀಘ್ರವಾಗಿ ನಾವು ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಎಂಬ ಮಾತುಗಳು ಹೇಳ್ತಿರುವಂತದ್ದು. ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರವಾಗಿ KL ರಿಜಿಸ್ಟ್ರೇಷನ್ ನಂಬರ್ನ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದಂತಹ 3 ದುಷ್ಕರ್ಮಿಗಳು ಅವರು ಮುಸ್ಕುಧಾರೆ ಆಗಿದ್ರು. ಪ್ರವೀಣ್ ಅವರು ತಮ್ಮ ಅಂಗಡಿಯನ್ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಹಿಂದೆಯಿಂದ ಬಂದು ಇವತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ಆಯ್ತು, ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ್ಮೇಲೆ ಏನೋ ಪಾರ್ಥಿವ ಶರೀರ ಮೆರವಣಿಗೆ ಅಂತೆಲ್ಲ ಇದೆ, ಒಂದು 20 ಕಿಲೋಮೀಟರ್ ಮೆರವಣಿಗೆ. ಅದು ಇದು ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರಾ, ಅದು ನಡೆಯುತ್ತಾ, ಹೇಗದು? ಸದ್ಯಕ್ಕೆ ಪೊಲೀಸರು ಯಾವುದೇ ರೀತಿಯಾಗಿ ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಕಾರ್ಯಕರ್ತರ ವಲಯದಿಂದ, ಹಿಂದೂ ಸಂಘಟನೆಗಳ ಪ್ರಮುಖರ ವಲಯದಿಂದ ಕೇಳಿ ಬರ್ತಿರುವಂತಹ ಮಾತು, ಯಾಕೆಂದ್ರೆ ಪ್ರತಿ ಕಾರ್ಯಕರ್ತನ ಕೊಲೆಯಾದಂತಹ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕನೇ ತೆಗೆದುಕೊಂಡಂತಹ ಇತಿಹಾಸ ದಕ್ಷಿಣ ಕನ್ನಡದಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಟ್ಟ ಚಾರಿತ್ರ್ಯ ಇಲ್ಲದಂತಹ ಪ್ರವೀಣ್ ರವರ ಮೃತದೇಹವನ್ನು ಪುತ್ತೂರಿಂದ ಬೆಳ್ಳಾರಿಗೆ ಮೆರವಣಿಗೆ ಮೂಲಕವಾಗಿ ತೆಗೆದುಕೊಂಡು ಹೋಗ್ತೀವೆಂಬ ಆಸೆಯನ್ನು ಕೂಡ ಇಲ್ಲಿನ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದಕ್ಕೆ ಪರ್ಮಿಷನ್ ಅನ್ನು ಕೊಡಬೇಕು ಎಂಬ ಮನವಿಯನ್ನ ಈಗಾಗಲೇ ಪೊಲೀಸರ ಜೊತೆ ಹಿಂದೂ ಸಂಘಟನೆಯ ಪ್ರಮುಖರು ಮಾಡಿಕೊಂಡಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕಿಶನ್ ಶೆಟ್ಟಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಬೆನ್ನಿಗೆ ಚೂರಿಯಿಂದ 1 ಬಾರಿ ಇರಿದು ಗಾಯ ಮಾಡಿದ್ದಾರೆ, ತಲೆಗೆ ತಲ್ವಾರ್ನಿಂದ ಬಲವಾಗಿ ಹೊಡೆದಿದ್ದಾರೆ. ಬೆಳಗಿನ ಜಾವ 3:30ಕ್ಕೆ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಮುಗಿದಿದೆ. ತಲೆಗೆ ಏಟು ಬಿದ್ದದ್ದು ಮತ್ತು ಬೆನ್ನಿಗೆ ಚೂರಿ ಹಾಕಿರೋದು ಎರಡು ಕೂಡ ಪಕ್ಕಾ ಆಗಿ ಮಾಹಿತಿ ಬಂದಿದೆ. ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಯಿತು. ಬೆಳಗ್ಗೆ 9:30 ಆದಮೇಲೆ ಇವತ್ತು ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಅದಾದಮೇಲೆ ನಾವು 20 ಕಿಲೋಮೀಟರ್ ಪುತ್ತೂರಿಂದ ಬೆಳ್ಳಾರೆ ತನಕ ನಾವು ಮೆರವಣಿಗೆ ತೊಗೊಂಡೋಗ್ಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಲೆಟ್ಸ್ ಸಿ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ ಮುಂದಿನ ಸುದ್ದಿಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ನಾವು.